ಅರೆ ಅರೆ ತಮ್ಮ, ಓಂ ಶಾಂತಿ. ನಿಮಗೆ ಆಶ್ಚರ್ಯವಾಗಬೇಕಾಗಿದೆ. ನಮಗೆ ಎಂತಹ ಮಧುರವಾದ ತಂದೆಯು ಸಿಕ್ಕಿದ್ದಾರೆ. ಅವರಿಗೆ ಯಾವುದೇ ಆಸೆ ಇಲ್ಲ ಮತ್ತು ಎಷ್ಟೊಂದು ಬಲಿಷ್ಠ ದಾತನಾಗಿದ್ದಾರೆ. ಸ್ವಲ್ಪವೂ ತೆಗೆದುಕೊಳ್ಳುವಂತಹ ಇಚ್ಛೆ ಇಲ್ಲ ಅಂತ ಬಾಬುವ್ರು ಹೇಳ್ತಿದ್ದಾರೆ. ತಮ್ಮ ಜೀವನದಲ್ಲಿ 2 ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಒಂದು, ಯಾರನ್ನು ಅತಿಯಾಗಿ ಪ್ರೀತಿಸಬಾರದು. 2ನೇದು, ಯಾರನ್ನು ಅತಿಯಾಗಿ ನಂಬಬಾರದು. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ವಿದ್ಯೆಯನ್ನು ಓದಿಸುವುದು ತಂದೆಯ ಅದ್ಭುತವಾದ ಪಾತ್ರವಾಗಿದೆ. ಅವರು ಸೇವೆ ಮಾಡೋದಕ್ಕಾಗಿಯೇ ಬರ್ತಾರೆ, ಪಾಲನೆ ಮಾಡ್ತಾರೆ. ಮಧುರ ಮಕ್ಕಳೇ ಇದನ್ನು ಮಾಡಿ ಎಂದು ಪ್ರೀತಿಯಿಂದ ಹೇಳ್ತಾರೆ, ಜ್ಞಾನವನ್ನು ತಿಳಿಸ್ತಾರೆ. ಆದರೆ ಏನೇನು ತೆಗೆದುಕೊಳ್ಳೋದಿಲ್ಲ. 100% ನಿಷ್ಕಾಮ ತಂದೆಗೆ ನಾನು ಹೋಗಿ ನನ್ನ ಮಕ್ಕಳಿಗೆ ಮಾರ್ಗವನ್ನು ತೋರಿಸಬೇಕು ಎಂಬ ಇಚ್ಛೆ ಆಯಿತು. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನು ತಿಳಿಸಲೇ ಮಕ್ಕಳು ಗುಣವಂತರಾಗಲಿ, ಇದೇ ತಂದೆಯ ಇಚ್ಛೆಯಾಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳಿಗೆ ಏನನ್ನು ತೆಗೆದುಕೊಳ್ಳದಿರುವ ಆತ್ಮೀಯ ತಂದೆಯು ಸಿಕ್ಕಿದ್ದಾರೆ. ಏನನ್ನೂ ತಿನ್ನುವುದಿಲ್ಲ, ಕುಡಿಯೋದಿಲ್ಲ ಅಂದಾಗ ಅವರಿಗೆ ಯಾವುದೇ ಆಸೆ ಅಥವಾ ಆಕಾಂಕ್ಷೆಗಳಿಲ್ಲ. ಮತ್ತು ಮನುಷ್ಯರಿಗೆ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ, ಧನವಂತರಾಗಬೇಕು, ಇಂತಹವರನ್ನಾಗಬೇಕು ಎನ್ನುವುದು. ಆದರೆ ತಂದೆಗೆ ಯಾವುದೇ ಆಸೆ ಇಲ್ಲ, ಅವರು ಅಭೋಕ್ತ ಆಗಿದ್ದಾರೆ ಅಣ್ಣ. ಪತಿತರಿಂದ ಪಾವನ ಮಾಡಿ ಎಂದು ನನ್ನನ್ನು ಕರೆಯುತ್ತಾರೆ. ನಾನು ನಿರಾಕಾರನಾಗಿದ್ದೇನೆ, ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ನನಗೆ ನನ್ನದೇ ಆದ ಆಕಾರವಿಲ್ಲ. ಕೇವಲ ಬ್ರಹ್ಮನಲ್ಲಿ ಪ್ರವೇಶ ಮಾಡುತ್ತೇನೆ. ಬಾಕಿ ತಿನ್ನುವುದು ಕುಡಿಯುವುದು ಬ್ರಹ್ಮನ ಆತ್ಮವಾಗಿದೆ. ನನಗೆ ಯಾವುದೇ ಆಸೆ ಇಲ್ಲ. ನಾನು ಸೇವೆಗಾಗಿಯೇ ಬರುತ್ತೇನೆ. ಯೋಚಿಸಬೇಕಾಗಿದೆ. ಎಷ್ಟೊಂದು ವಿಚಿತ್ರವಾದ ಆಟವಾಗಿದೆ. ಒಬ್ಬ ತಂದೆಯು ಎಲ್ಲರಿಗೂ ಪ್ರಿಯವಾಗಿದ್ದಾರೆ. ಅವರಿಗೆ ಸ್ವಲ್ಪವೂ ಆಸೆ ಇಲ್ಲ. ಕೇವಲ ಬಂದು ವಿದ್ಯೆಯನ್ನು ಓದಿಸುತ್ತಾರೆ ಮತ್ತು ಪಾಲನೆಯನ್ನು ಮಾಡುತ್ತಾರೆ. ಮಧುರ ಮಕ್ಕಳೇ, ಹೀಗೆ ಮಾಡಿ ಎಂದು ಪ್ರೀತಿಯಿಂದ ಹೇಳುತ್ತಾರೆ, ಜ್ಞಾನವನ್ನು ತಿಳಿಸುತ್ತಾರೆ. ಆದರೆ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಮಾಡಿಸುವವರು ತಂದೆಯಾಗಿದ್ದಾರೆ. ಶಿವ ತಂದೆಗೆ ಏನಾದರೂ ಕೊಟ್ಟರೆ ಅವರು ಏನು ಮಾಡುತ್ತಾರೆ? ಟೋಲಿಯನ್ನು ತೆಗೆದುಕೊಂಡು ತಿನ್ನುತ್ತಾರೆಯೇ? ಶಿವ ತಂದೆಗೆ ಶರೀರವೇ ಇಲ್ಲ ಅಂದಾಗ ತೆಗೆದುಕೊಳ್ಳುವುದಾದರೂ ಹೇಗೆ? ಎಷ್ಟೊಂದು ಸರ್ವಿಸ್ ಮಾಡುತ್ತಾರೆ. ಎಲ್ಲರಿಗೂ ಒಳ್ಳೊಳ್ಳೆಯ ಮತವನ್ನು ಕೊಟ್ಟು ಹೂವನ್ನಾಗಿ ಮಾಡುತ್ತಾರೆ ಅಂದಾಗ ನೀವು ಮಕ್ಕಳಿಗೆ ಆಶ್ಚರ್ಯವಾಗಬೇಕು. ತಂದೆಯು ಎಂತಹ ದಾತನಾಗಿದ್ದಾರೆ. ಅವರಿಗೆ ಯಾವುದೇ ಇಚ್ಛೆ ಇಲ್ಲ. ಬ್ರಹ್ಮರವರಿಗೆ ಬಲೆ ಚಿಂತೆ ಇದೆ. ಇಷ್ಟೊಂದು ಮಕ್ಕಳನ್ನು ಸಂಭಾಲನೆ ಮಾಡಬೇಕು, ಊಟ ಪಾನೀಯಗಳನ್ನು ಕೊಡಬೇಕು. ಯಾವ ಹಣ ಬರುತ್ತದೆಯೋ ಅದು ಶಿವ ತಂದೆಗಾಗಿ ಬರುತ್ತದೆ. ನಾನಂತೂ ಎಲ್ಲವನ್ನೂ ಸ್ವಾಹ ಮಾಡಿದೆ ಅಂತ ಬಾಬಾ ತಿಳಿಸ್ತಾರೆ. ತಮ್ಮ ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತೆ. ಮತ್ತೆ ಯಾವತ್ತೂ ಆ ಮನಸ್ಸು ಮೊದಲಿನ ಥರ ಇರಲ್ಲ. ಒಂದು ಮರೆಯುವ ಪ್ರಯತ್ನ ಪಡುತ್ತೆ, ಇಲ್ಲ ಮರೆಯೋಕ್ಕೂ ಆಗದೆ ಕೊನೆಗೆ ಒಂದು ದಿನ ಸತ್ತೇ ಹೋಗುತ್ತೆ. ಅಣ್ಣ, ಬಾಬಾ ಹೇಳ್ತಾರೆ, ತಾವು ಮಕ್ಕಳಿಗೆ ತಂದೆಯೇ ನಮಗೆ ಓದಿಸುತ್ತಾರೆ ಎಂಬ ನಿಶ್ಚಯವಿದೆ. ಈ ಬ್ರಹ್ಮರವರು ಸಹ ಓದುತ್ತಾರೆ. ಅವಶ್ಯವಾಗಿ ಇವರು ಎಲ್ಲರಿಗಿಂತ ಚೆನ್ನಾಗಿ ಓದ್ತಿರಬಹುದು. ಶಿವ ತಂದೆಗೆ ಇವರು ಅಂದರೆ ಬ್ರಹ್ಮ ಸಹ ಒಳ್ಳೆಯ ಸಹಯೋಗಿಗಳಾಗಿದ್ದಾರೆ. ನಮ್ಮ ಬಳಿಯಂತೂ ಸ್ವಲ್ಪವೂ ಹಣವಿಲ್ಲ. ಮಕ್ಕಳೇ ಹಣ ಕೊಡ್ತಾರೆ ಮತ್ತು ಪಡೆಯುತ್ತಾರೆ. 2 ಹಿಡಿಯಷ್ಟು ಕೊಡುತ್ತಾರೆ ಮತ್ತು ಭವಿಷ್ಯದಲ್ಲಿ ಪಡೆಯುತ್ತಾರೆ. ಕೆಲವರ ಬಳಿ ಏನೇನೂ ಇಲ್ಲ ಅಂದ ಮೇಲೆ ಏನನ್ನೂ ಕೊಡೋದಿಲ್ಲ. ಬಾಕಿ ಚೆನ್ನಾಗಿ ಓದಿದರೆ ಭವಿಷ್ಯದಲ್ಲಿ ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ. ನಾವು ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಎಂದು ಕೆಲವರಿಗೆ ಮಾತ್ರ ನೆನಪಿರುತ್ತೆ. ಇದು ನೆನಪಿದ್ದರೂ ಸಹ ಮನ್ಮನಾಭಾವವೇ ಆಗಿದೆ. ಬಹಳ ಮಂದಿ ಪ್ರಪಂಚದ ಮಾತುಗಳಲ್ಲಿಯೇ ಸಮಯವನ್ನು ವ್ಯರ್ಥವನ್ನಾಗಿ ಮಾಡ್ತಾರೆ. ಬಾಬಾ ಏನು ಓದಿಸುತ್ತಾರೆ, ಹೇಗೆ ಓದಿಸುತ್ತಿದ್ದಾರೆ, ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಿದೆ ಎಂಬುದೆಲ್ಲವನ್ನು ಮರೆತು ಬಿಡ್ತಾರೆ. ಪರಸ್ಪರ ಜಗಳ ಹೊಡೆದಾಟಗಳಲ್ಲೇ ಸಮಯ ವ್ಯರ್ಥ ಮಾಡ್ತಾ ಇರ್ತಾರೆ. ಯಾರು ದೊಡ್ಡ ಪರೀಕ್ಷೆಯನ್ನು ಉತ್ತೀರ್ಣ ಮಾಡ್ತಾರೆಯೋ ಅವರು ಎಂದೂ ಸಹ ತಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಚೆನ್ನಾಗಿ ಓದಿ ಶ್ರೀಮತದಂತೆ ನಡೆಯುತ್ತಾರೆ.
ತಂದೆಯು ಹೇಳುತ್ತಾರ, ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಅಷ್ಟೇ ಸಾಕು, ನಾನು ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡುವವನಾಗಿದ್ದೇನೆ. ತಾವು ಕೇವಲ ನನ್ನನ್ನು ನೆನಪು ಮಾಡಿ, ಬಲೆ ಮಾಯೆಯು ನಿಮ್ಮನ್ನು ಎಷ್ಟೇ ಸತಾಯಿಸಲಿ ಯುದ್ಧದ ಮೈದಾನವಲ್ಲವೇ, ತಕ್ಷಣ ಜಯಗಳಿಸುತ್ತೇವೆ ಎಂದೇನಿಲ್ಲ. ಇಲ್ಲಿಯ ತನಕ ಒಬ್ಬರೂ ಸಹ ಮಾಯೆಯ ಮೇಲೆ ವಿಜಯಿಗಳಾಗಿಲ್ಲ. ವಿಜಯಿಗಳಾದರೆ ಜಗಜ್ಜೀತರಾಗಬೇಕು. ನಾನು ನಿನ್ನ ಗುಲಾಮ ಎಂದು ಆಡುತ್ತಾರೆ. ಇಲ್ಲಿ ಮಾಯೆಯನ್ನು ಗುಲಾಮನನ್ನಾಗಿ ಮಾಡಿಕೊಳ್ಳಬೇಕು. ಅಲ್ಲಿ ಮಾಯೆಯು ಎಂದೂ ಸಹ ದುಃಖವನ್ನು ಕೊಡುವುದಿಲ್ಲ. ಈಗಂತೂ ಪ್ರಪಂಚವು ಬಹಳ ಕೊಳಕಾಗಿದೆ. ಪರಸ್ಪರದಲ್ಲಿ ದುಃಖವನ್ನೇ ಕೊಡುತ್ತಿರುತ್ತಾರೆ. ಅಂದ ಮೇಲೆ ಎಷ್ಟು ಮಧುರ ತಂದೆ ಇವರಿಗೆ ತಮ್ಮದೇ ಆದ ಯಾವುದೇ ಇಚ್ಛೆ ಇಲ್ಲ. ಅಂತಹ ತಂದೆಯನ್ನು ನೆನಪು ಮಾಡುವುದಿಲ್ಲ. ಅಥವಾ ಕೆಲವರು ಹೇಳುತ್ತಾರೆ, ನಾವು ಶಿವ ತಂದೆಯನ್ನು ಒಪ್ಪುತ್ತೇವೆ, ಬ್ರಹ್ಮ ತಂದೆಯನ್ನಲ್ಲ. ಆದರೆ ಇವರಿಬ್ಬರೂ ಒಟ್ಟಿಗೆ ಇದ್ದಾರೆ. ದಲ್ಲಾಳಿ ಇಲ್ಲದೆ ವ್ಯಾಪಾರವಾಗಲು ಸಾಧ್ಯವೇ ಇಲ್ಲ. ತಂದೆಯ ರಥವಾಗಿದ್ದಾರೆ ಅಂದಾಗ ಇವರ ಹೆಸರೇ ಭಾಗ್ಯಶಾಲಿ ರಥವಾಗಿದೆ. ಇದು ಸಹ ನಿಮಗೆ ತಿಳಿದಿದೆ. ಎಲ್ಲರಿಗಿಂತ ನಂಬರ್ 1 ಶ್ರೇಷ್ಠರು ಇವರಾಗಿದ್ದಾರೆ. ಶಾಲೆಯಲ್ಲಿ ಮಾನಿಟರ್ಗೆ ಮಾನ್ಯತೆ ಇರುತ್ತದೆ, ಗೌರವವನ್ನಿಡುತ್ತಾರೆ. ನಂಬರ್ 1 ಅಗಲಿ ಸಿಕ್ಕಿರುವ ಮಗು ಅವರಲ್ಲವೇ? ತಾನು ಮಾಡಿದ್ದೇ ಸರಿ ಎಂದು ಭಾವಿಸಿ ಮುನ್ನಡೆಯುವ ವ್ಯಕ್ತಿ ಸದಾ ತಪ್ಪುಗಳನ್ನು ಮಾಡುತ್ತಾನೆ. ತನ್ನಿಂದ ತಪ್ಪು ಘಟಿಸಬಾರದು ಎಂದು ಜಾಗ್ರತೆ ವಹಿಸಿ ಮುನ್ನಡೆಯುವ ವ್ಯಕ್ತಿ ಸರಿಯಾದ ಹಾದಿಯಲ್ಲೇ ಕ್ರಮಿಸುತ್ತಾನೆ. ಅಣ್ಣ, ಬಾಬಾ ಹೇಳ್ತಿದ್ದಾರೆ 21 ಜನ್ಮಗಳ ವಿಚಾರವಾಗಿದೆ. ಯಾರು ಎಷ್ಟು ಸರ್ವಿಸ್ ಮಾಡಿದ್ರು, ಎಷ್ಟು ಆತ್ಮರಿಗೆ ಮಾರ್ಗವನ್ನು ತೋರಿಸಿದ್ದಾರೆ ಎಂಬುದು ಕೊನೆಯಲ್ಲಿ ಫಲಿತಾಂಶವು ಬಂದಾಗ ತಿಳಿಯುತ್ತೆ. ನಡವಳಿಕೆಗಳು ಅವಶ್ಯವಾಗಿ ಸುಧಾರಿಸಿಕೊಳ್ಬೇಕು. ಮಹಾರಥಿ, ಕುದುರೆ ಸವಾರ, ಕಾಲಾಳುಗಳು ಎಂದು ಹೆಸರಿದೆ ಅಲ್ವೇ? ಸರ್ವಿಸ್ ಮಾಡದೇ ಇದ್ದರೆ ನಾವು ಕಾಲಾಳುಗಳಾಗುತ್ತೇವೆ ಎಂದು ತಿಳಿದುಕೊಳ್ಬೇಕು. ನಾವು ಹಣದಿಂದ ಸಹಯೋಗ ಕೊಟ್ಟಿದ್ದೇವೆಯೇ, ಅದರಿಂದ ನಮ್ಮ ಪದವಿ ಉತ್ತಮವಾಗುತ್ತದೆ ಎಂದು ತಿಳಿಯಬೇಡಿ. ಇದು ಸಂಪೂರ್ಣ ತಪ್ಪಾಗಿದೆ. ಎಲ್ಲ ಆಧಾರವು ಸರ್ವಿಸ್ ಹಾಗೂ ವಿದ್ಯೆಯ ಮೇಲಿದೆ. ಮಕ್ಕಳು ಓದಿ ತಮ್ಮ ಪದವಿಯನ್ನು ಪಡೆಯಲಿ ಎಂದು ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಲೇ ಇರ್ತಾರೆ. ಮಕ್ಕಳು ಕಲ್ಪಕ್ಕೂ ನಷ್ಟ ಮಾಡಿಕೊಳ್ಬಾರ್ದು. ನಾವು ಹಣವನ್ನು ಕೊಟ್ಟಿದ್ದೇವೆ, ಅದರಿಂದ ಮಾಲೆಯಲ್ಲಿ ಸಮೀಪ ಬರುತ್ತೇವೆ ಎಂದು ತಿಳಿದು ಅದರಲ್ಲಿಯೇ ಖುಷಿಯಾಗುತ್ತಾರೆ. ಇವರಿಗೆ ಗೊತ್ತೇ ಆಗೋದಿಲ್ಲ, ಸುಮ್ಮನೆ ನಷ್ಟ ಮಾಡಿಕೊಳ್ತಿರುತ್ತಾರೆ ಎಂದು ತಂದೆ ನೋಡ್ತಾ ಇರ್ತಾರೆ. ಬಲೆ ಹಣ ಕೊಟ್ಟಿದ್ದೀರಿ, ಆದರೆ ಜ್ಞಾನವನ್ನು ಧಾರಣೆ ಮಾಡಿಲ್ಲ, ಯೋಗದಲ್ಲಿ ಇಲ್ಲದೇ ಇದ್ದರೆ ಅದು ಯಾವ ಕೆಲಸಕ್ಕೆ? ಒಂದು ವೇಳೆ ದಯೆ ತೋರಿಸದಿದ್ದರೆ ತಂದೆಯ ಅನುಸರಣೆ ಏನು ಮಾಡುತ್ತೀರಿ? ತಂದೆಯು ಬಂದಿರುವುದೇ ಮಕ್ಕಳನ್ನ ಹೂಗಳನ್ನಾಗಿ ಮಾಡಲು. ಯಾರು ಅನೇಕರನ್ನ ಹೂಗಳನ್ನಾಗಿ ಮಾಡ್ತಾರೋ ಅವರ ಮೇಲೆ ತಂದೆಯು ಬಲಿಹಾರಿಯಾಗ್ತಾರೆ. ಸ್ಥೂಲ ಸೇವೆಯಂತೂ ಬಹಳಷ್ಟಿದೆ. ಹೇಗೆ ಬಾಬಾ ಭಂಡಾರಿಯ ಬಹಳ ಮಹಿಮೆಯನ್ನ ಮಾಡ್ತಾರೆ, ಅವರಿಗೆ ಅನೇಕರ ಆಶೀರ್ವಾದವೂ ಸಿಗುತ್ತೆ. ಸಾಕ್ಷಿಯಾಗಿ ಸ್ವಯಂನ ಪಾತ್ರವನ್ನು ನೋಡಿಕೊಳ್ಳಿ. ನಾವು ಚೆನ್ನಾಗಿ ಓದಿ ಹಾಗೂ ಅನ್ಯರಿಗೂ ಓದಿಸುತ್ತೇವೆಯೋ ಅಥವಾ ಇಲ್ಲವೇ? ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡುತ್ತೇವೆಯೇ? ತಮ್ಮ ಸಮಯವನ್ನು ಪ್ರಪಂಚದ ಮಾತುಗಳಲ್ಲಿ ವ್ಯರ್ಥ ಮಾಡಬಾರದು. ಅಂತರ್ಮುಖಿಗಳಾಗಿ ತಮ್ಮನ್ನು ತಾವು ಸುಧಾರಿಸಿಕೊಳ್ಳಬೇಕು. ತಮ್ಮ ಕಲ್ಯಾಣದ ಆಸಕ್ತಿಯನ್ನಿಟ್ಟುಕೊಳ್ಳಬೇಕು. ಸರ್ವೀಸಿನಲ್ಲಿ ವ್ಯಸ್ತರಾಗಿರಬೇಕು. ಅವಶ್ಯವಾಗಿ ತಂದೆಯ ಸಮಾನ ದಯಾಹೃದಯಿಗಳಾಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ಪ್ರತಿ ಸಮಯ ತಮ್ಮ ದೃಷ್ಟಿ, ವೃತ್ತಿ, ಕೃತಿಯ ಮೂಲಕ ಸೇವೆ ಮಾಡುವಂತಹ ಪಕ್ಕಾ ಸೇವಾಧಾರಿ ಭವ. ಸೇವಾಧಾರಿ ಅರ್ಥಾತ್ ಪ್ರತಿ ಸಮಯ ಶ್ರೇಷ್ಠ ದೃಷ್ಟಿಯಿಂದ, ವೃತ್ತಿಯಿಂದ, ಕೃತಿಯಿಂದ ಸೇವೆ ಮಾಡುವಂತಹ ಯಾರನ್ನೇ ಆದರೂ ಶ್ರೇಷ್ಠ ದೃಷ್ಟಿಯಿಂದ ನೋಡುವಿರಾ? ಆ ದೃಷ್ಟಿಯೂ ಸಹ ಸೇವೆ ಮಾಡುವುದು. ವೃತ್ತಿಯಿಂದ ವಾಯುಮಂಡಲ ರಚನೆಯಾಗುವುದು. ಯಾವುದೇ ಕಾರ್ಯ ನೆನಪಿನಲ್ಲಿರುತ್ತಾ ಮಾಡಿದಿರೆಂದರೆ ವಾಯುಮಂಡಲ ಶುದ್ಧವಾಗುತ್ತೆ. ಬ್ರಾಹ್ಮಣ ಜೀವನದ ಶ್ವಾಸವೇ ಆಗಿದೆ ಸೇವೆ. ಹೇಗೆ ಶ್ವಾಸ ನಡೆಯದೇ ಇದ್ದರೆ ಮೂರ್ಛಿತರಾಗ್ತಾರೆ, ಅದೇ ರೀತಿ ಬ್ರಾಹ್ಮಣ ಆತ್ಮ ಸೇವೆಯಲ್ಲಿ ಬ್ಯುಸಿ ಆಗದಿದ್ದರೆ ಮೂರ್ಛಿತನಾಗಿ ಬಿಡ್ತಾರೆ. ಆದ್ದರಿಂದ ಎಷ್ಟು ಸ್ನೇಹಿ ಅಷ್ಟು ಸಹಯೋಗಿ, ಅಷ್ಟೇ ಸೇವಾಧಾರಿಗಳಾಗಿ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ಸೇವೆಯನ್ನ ಆಟ ಎಂದು ತಿಳಿದಾಗ ಆಯಾಸ ಆಗೋದಿಲ್ಲ, ಸದಾ ಹಗುರರಾಗಿರ್ತೀರಿ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಂ ಶಾಂತಿ.